ಸ್ತೋತ್ರವೇ ಸ್ವಾಮಿ. ಅದು ಮಾತ್ರವಲ್ಲದ ಕರ್ತನೆ, ವಿಶೇಷವಾಗಿ ಇವತ್ತೊಬ್ಬ ದೇವರ ಸೇವಕರ ಬಗ್ಗೆ ಕೂಡ ನಾವು ಧ್ಯಾನಿಸ್ತೇವೆ ಕರ್ತನೆ. ಅದು ಕೂಡ ನಮ್ಮ ಒಟ್ಟಿಗೆ ನೀನು ಮಾತನಾಡು, ಬಲಪಡಿಸು, ನಮಗೆ ನೀನು ಮಾತನಾಡು. ಯೇಸು ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಪರಲೋಕದ ನಮ್ಮ ತಂದೆ, ಆಮೆನ್. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ದಿನಕ್ಕೆ ಹಾರಿಸಲ್ಪಟ್ಟಂತ ವಾಕ್ಯ ಕೂಡ ಆದಿಕಾಂಡ 9ನೇ ಅಧ್ಯಾಯ 8ನೇ ವಚನದಿಂದ 15ನೇ ವಚನದಲ್ಲಿ ವರೆಗೆ ನಮಗೆ ಕೊಡಲ್ಪಟ್ಟಂತ ದೇವರ ವಾಕ್ಯ. ಅದರ ಮೂಲಕವಾಗಿ ಇವತ್ತು ಒಬ್ಬರ ಮಿಷನರ್ ಬಗ್ಗೆ ಕೂಡ ನಾವು, ಅವರ ಜೀವನ ಚರಿತ್ರೆ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ವಾಕ್ಯದ ಮೂಲಕವಾಗಿ ಅವರ ಜೀವಿತ ಏನು, ಅವರ ಯಾವ ರೀತಿ ಕರ್ತನನ್ನು ಅಂಗೀಕರಿಸಿಕೊಂಡ್ರು ಎಂಬುದಾಗಿ. ವಿಶೇಷವಾಗಿ ಅವರ ಹೆಸರು ಬಂದು ಚಾರ್ಲ್ಸ್ ಥಾಮಸ್ ಸ್ಟಡ್ಡೆ ಎಂಬುದಾಗಿ. ಇವರು 1860 ಡಿಸೆಂಬರ್ 2ರಂದು ಇಂಗ್ಲೆಂಡಿನಲ್ಲಿ ಎಡ್ವರ್ಡ್ಸ್ ಥಾಮಸ್, ಇವರ ತಂದೆಯ ಹೆಸರು ಎಡ್ವರ್ಡ್ಸ್ ಥಾಮಸ್ ಎಂಬುದಾಗಿ, ಇವರ ತಾಯಿ ಹೆಸರು ಡೊರೋತಿ ಸೋಫಿಯವರ ಮಗನಾಗಿ ಇವರು ಜನಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಇವರ ಒಂದು ಕ್ರಿಕೆಟ್ನಲ್ಲಿ ಹೆಚ್ಚು ಪರಿಣಿತರ ಆಗಿರುವಂತ ವ್ಯಕ್ತಿ ಇವರು. ಕ್ರಿಕೆಟಿನಲ್ಲಿ ಹೆಚ್ಚು ಇವರ ಒಂದು ಶ್ರೇಷ್ಠತೆ ಎಂಬ ಪಡೆದಂತ ವ್ಯಕ್ತಿ ಕೂಡ ಆಗಿದ್ರು. ಇವರು 1882ರಲ್ಲಿ ಆಸ್ಟ್ರೇಲಿಯಾ ಮೇಲೆ ಅಂತಾರಾಷ್ಟ್ರೀಯ ಚಾಂಪಿಯನ್ ಕ್ರಿಕೆಟ್ನಲ್ಲಿ ಆರಂಭಿಸಿದರು ಎಂಬುದಾಗಿ ಕೂಡ ನಾವು ಅವರ ಒಂದು ಜೀವನ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಮತ್ತು ಇವರು 1883ರಲ್ಲಿ ಕಡೆಯ ಪಂದ್ಯವನ್ನು ಆಸ್ಟ್ರೇಲಿಯಾ ವಿರುದ್ಧವಾಗಿ ಆಡಿದರು. ಯಾಕೆ ಇಷ್ಟು ಕ್ರಿಕೆಟ್ ಬಗ್ಗೆ ಹೇಳ್ತೇನೆ ಅಂದ್ರೆ, ಇಲ್ಲಿ ಇವರು ಒಬ್ಬ ಶ್ರೇಷ್ಠ ಗ್ರೇಟೆಸ್ಟ್ ಅಂದು ಎಂಬುದಾಗಿ ನೋಡುತ್ತೇವೆ. ಇವರು ಒಬ್ಬ ಕ್ರಿಕೆಟಿಗ ಎಂಬುದಾಗಿ. ಯಾಕಪ್ಪ ಅಂದ್ರೆ ಇಂಗ್ಲೆಂಡಿನ ಗ್ರೇಟೆಸ್ಟ್ ಪ್ಲೇಯರ್ ಎಂಬ ಬಿರುದು ಕೂಡ ಇವರಿಗೆ ಕೊಡಲ್ಪಟ್ಟಿತ್ತು ಎಂಬುದಾಗಿ. ಮತ್ತು ಇವರು ಇಬ್ಬರು ಸಹೋದರರು ಕೂಡ ಇದ್ರು ಎಂಬುದಾಗಿ ನೋಡುತ್ತೇವೆ. ಒಂದು ದಿವಸ ಇವರ ಸಹೋದರರು ಓದುತ್ತಿದ್ದ ಒಂದು ಕಾಲೇಜಿನಲ್ಲಿ ಇವರ ತಂದೆಯ ನೋಡುವುದಕ್ಕಾಗಿ ಬಂದ್ರು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಇವರು ಬಂದಂತ ಒಂದು ಅವರ ತಂದೆ ಇವ್ರನ್ನ ಏನ್ ಮಾಡಿದೆ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಸೇವಕರಾದಂತ DL ಮೂಡಿಯವರ ಉಜ್ಜೀವನ ಕೂಟಕ್ಕೆ ಇವರ 3 ಸಹೋದರನನ್ನ ಕರೆದುಕೊಂಡು ಹೋದ್ರಂತ. ಅವರ ತಂದೆಯ ಆಸೆ ಏನಿತ್ತೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ, ಹೇಗಾದ್ರ ಮಾಡಿ ನಮ್ಮ ಮಕ್ಕಳು ಏನಾಗ್ಬೇಕಂದ್ರೆ ಕರ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬೇಕು ಎಂಬುದಾಗಿ. ಅಂದ್ರೆ ನಾವು ಚರಿತ್ರೆಯಲ್ಲಿ ಇವರ ಬಗ್ಗೆ, ಚಾರ್ಲ್ಸ್ ಥಾಮಸ್ ಸ್ಟಡ್ ಅವರ ಬಗ್ಗೆ ನೋಡುವಾಗ, ಇವರ ತಂದೆ ಮನೆಯಲ್ಲಿ ಇವರ ಸಹೋದರರು, ಇವರು CT ಸ್ಟಡ್ ಅವರ ಇರುವಂತ ಸಂದರ್ಭದಲ್ಲಿ ಅನೇಕ ಸೇವಕರು ಇವ್ರ ಮನೆಗೆ ಬರ್ತಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಬರುವಂತ ಸಂದರ್ಭದಲ್ಲಿ ಇವರು ಥಾಮಸ್ ಅವರು ಮನೆಯಲ್ಲಿ ಇರ್ತಿದ್ದಿಲ್ಲ. ಯಾಕಪ್ಪ ಅಂದ್ರೆ ಸೇವಕರು ಬರುದಾದ್ರೆ ಇವರು ತಪ್ಪಿಸ್ಕೊಂಡು ಹೋಗುವಂತವ್ರು, ದೇವ್ರ ವಾಕ್ಯ ಹೇಳಕ್ ಬಂದ್ರೆ. ಅಂತ ಸಂದರ್ಭದಲ್ಲಿ ಇವರ ತಂದೆ ಹೇಗಾದ್ರೂ ಮಾಡಿ ನನ್ನ ಮಕ್ಕಳು ಕರ್ತನನ್ನು ನಂಬಬೇಕು ಎಂಬುದಾಗಿ ಅವಾಗವಾಗ ಇವರ ಮನೆಗೆ ಸೇವಕರನ್ನ ಕರೆಸ್ಕೊಂಡು ಬರ್ತಿದ್ರು ಎಂಬುದಾಗಿ. ಮತ್ತೆ ಇವರು ತಂದೆ ಏನ್ ಮಾಡಿದ್ರು ಅಂದ್ರೆ, ಇವರು 3 ಸೋದರನನ್ನ DL ಮೂಡಿಯವರ ಉಜ್ಜೀವನ ಕೂಟಕ್ಕೆ ಕರೆದುಕೊಂಡು ಹೋದ್ರಂತ. ಅಲ್ಲಿ ಮನ ತಿರುಗುವಿಕೆ ಆಯ್ತು ಮತ್ತು ಮಾನಸಾಂತರ ಕೂಡ ಆಯ್ತು ಎಂಬುದಾಗಿ ನೋಡುತ್ತೆ. ಇವ್ರು ಏನ್ ಮಾಡಿದ್ರೆ ಕರ್ತನನ್ನ ಏನ್ ಮಾಡಿದ್ರು, ನಂಬಿದ್ರು ಎಂಬುದಾಗಿ. ಅಲ್ಲಿ ರಕ್ಷಣೆ ಕುರಿತಾಗಿ DL ಮೂಡಿಯವರು ಪ್ರಸಂಗ ಮಾಡಿದ್ರಂತ. ಆ 3ರಲ್ಲಿ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರೆ ಎಂಬುದಾಗಿ. ಇಲ್ಲಿ ಈ ಒಂದು CT ಸ್ಟಡ್ ದೊಡ್ಡದಾದಂತ ಒಂದು ಮಾರ್ಪಾಟವನ್ನು ಏನ್ ಮಾಡಿದ್ರು ಅಂದ್ರೆ ಹೊಂದಿದ್ರು. ಮತ್ತೆ ಅವರು ಒಂದು ತಮ್ಮ ಅನುಭವದ ಕುರಿತು ಹೇಳ್ತಾರೆ, ನಾನು ನನ್ನ ಮೊಣಕಾಲಿನಲ್ಲಿ ನಿಂತು ಕರ್ತನೆ ನಿನಗೆ ನಾನು ಏನ್ ಮಾಡ್ತೀನಿ, ವಂದನೆಯನ್ನ ಹೇಳ್ತೀನಿ ಎಂಬುದಾಗಿ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಅವರ ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ಅವರಿಗೆ ಸಂತೋಷ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ಯಾವಾಗ ಈ ಒಂದು DL ಮೂಡಿಯವರ
ಒಂದು ಉಜ್ಜೀವನ ಕೂಟಕ್ಕೆ ಬಂದಾಗ ಅಲ್ಲಿ ರಕ್ಷಣೆ ಕುರಿತಾಗಿ ಅವರ ಕೇಳಿದೊಡನೆ ಸಂತೋಷ ಸಮಾಧಾನ ಏನಾಯ್ತಂತ ಉಂಟಾಯ್ತಂತ್ರಿ. ಯಾಕಪ್ಪ ಅಂದ್ರೆ ಅವ್ರು ಅವಾಗಲೇ ಹೊಸದಾಗಿ ಹುಟ್ಟುವುದು ಏನಂದಬದಾಗಿ ಅವ್ರು ಏನ್ ಮಾಡ್ಕೊಂಡ್ರು, ಗ್ರಹಿಸ್ಕೊಂಡ್ರು. ಹೊಸ ವಿಷಯಗಳನ್ನ ಅವರು ಆ ಒಂದು ವಾಕ್ಯದಲ್ಲಿ ತಿಳಿಸ್ಕೊಂಡ್ರು. ಅವ್ರು ಯಾಕಪ್ಪ ಅಂದ್ರೆ ಕೇಳಿಸ್ಕೊಂಡ್ರು. ಅವಾಗ ಹೇಳ್ತಾರ, ಅವರು ಈ ಒಂದು ಪರಿಶುದ್ಧ ಸತ್ಯವೇದವನ್ನ ನನಗೆ ಒಂದು ಸತ್ಯವೇದದಲ್ಲಿ ಅನೇಕ ವಾಕ್ಯಗಳನ್ನ ಕಾಣಿಸಿತು ಎಂಬುದಾಗಿ ಹೇಳ್ತಾರೆ ಸಿ.ಟಿ. ಸ್ಟಡ್ ಅವರು. ಅಂದ್ರೆ ಇವರು ಒಬ್ಬ ಸೋದರು ಒಂದು ಸಾರಿ, ಈಗ ಥಾಮಸ್ ಸ್ಟಡ್ ಅವರ ಒಬ್ಬ ಸಹೋದರ ಏನ್ ಮಾಡಿರ್ತಾರೆ, ಒಂದ್ ಸಾರಿ ಅನಾರೋಗ್ಯದಲ್ಲಿ ಇರ್ತಾರೆ. ಆಗ ಸಿ.ಟಿ. ಸ್ಟಡ್ ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಬರ್ತವೆ. ಯಾಕಪ್ಪ ಅಂದ್ರೆ ಮರಣದ ಸಮಯವು ಈ ಲೋಕದಲ್ಲಿ ಮನುಷ್ಯನಿಗೆ ಸಿಗುವಂತ ಹಣ, ಆಸ್ತಿ, ಹೆಸರು, ಸಂಪತ್ತು ಏನು ಪ್ರಯೋಜನವಿಲ್ಲ ನೋಡ್ರಿ. ಅಲ್ಲಿ ಅನಾರೋಗ್ಯದಲ್ಲಿದ್ದಾರೆ. ಅವರಿಗೆ ಹಣ ಅವರಿಗೆ ಸಹಾಯ ಮಾಡ್ಲಿಲ್ಲ, ಅವ್ರಿಗೆ ಅಂತಸ್ತು ಸಹಾಯ ಮಾಡ್ಲಿಲ್ಲ, ಅವ್ರಿಗೇನು ಸಂಪತ್ತು ಸಹಾಯ ಮಾಡಲಿ, ಏನು ಪ್ರಯೋಜನ ಇಲ್ಲ. ಕೀರ್ತಿ ಮತ್ತೆ ನಮ್ಮಿಂದ ಬರುವುದಿಲ್ಲ, ಎಲ್ಲವೂ ಏನಾಗುತ್ತಂತೆ ವ್ಯರ್ಥಗಳಾಗದೆ ಎಂಬುದಾಗಿ ಅವ್ರು ಏನ್ ಮಾಡಿದ್ರು, ಅರ್ಥಕೊಂಡ್ರು. ಅವಾಗ ಆ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರಾರ್ಥನೆ ಮಾಡಿದ್ರಂತ್ರಿ. ಆ ಒಂದು ಇವರು ಅವರ ತಮ್ಮನಿಗಾಗಿ, ಅವರ ಸಹೋದರಿಗಾಗಿ ಪ್ರಾರ್ಥನೆ ಮಾಡುವಾಗ ಅವರಲ್ಲಿ ಅದ್ಭುತವಾಗಿ ಆ ವ್ಯಾಧಿಯಿಂದ ಏನ್ ಮಾಡಿದ್ರು, ಗುಣ ಹೊಂದಿದ್ರು. ಅವ್ರಿಗೆ ಗುಣ ಆಯ್ತು. ಅವರು ನೋಡ್ರಿ, ಅವ್ರ ನಂಬಿಕೆ ಅವ್ರಿಗೆ, ಅವ್ರು ಹೊಸದಾಗಿ ಹುಟ್ಟಿದ್ರು, ಅವರ ಅನೇಕ ವಾಕ್ಯಗಳನ್ನ ಕೇಳಿದ್ರು. ಮತ್ತೆ ಗ್ರೇಟೆಸ್ಟ್, ನಾನು ಆಗಲೇ ಹೇಳಿದಂಗೆ ಅವರು ಒಬ್ಬ ಇಂಗ್ಲೆಂಡಿನಲ್ಲಿ ಶ್ರೇಷ್ಠವಾದಂತ ಒಂದು ಕ್ರಿಕೆಟಿಗ, ಒಬ್ಬ ಆಟಗಾರನು ನಾವು ನೋಡ್ತೀವಿ. ಅವಾಗ ಇವರು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಅದ್ಭುತವಾಗಿ ಆ ವ್ಯಾಧಿಯಿಂದ ಗುಣ ಹೊಂದಿರು. ಅವರಿಗೆ ಆಗಿನಿಂದಲೇ ಇವರಿಗೆ ಕ್ರಿಕೆಟ್ ಮೇಲೆ ಇದ್ದಂತ ಒಂದು ದಾಹ ಏನಾಯ್ತಂದ್ರೆ ಕಡಿಮೆ ಆಗ್ತಾ ಬಂತು. ಯಾಕಾಯ್ತಂದ್ರೆ ಈಗ ದೇವ್ರ ಮೇಲೆ ಏನಾಯ್ತು, ಒಂದು ನಂಬಿಕೆ ಹೆಚ್ಚಾಯ್ತು. ಕರ್ತನ ಮೇಲೆ ಇದ್ದಂತ ಒಂದು ಪ್ರೀತಿ, ನಂಬಿಕೆ, ಒಂದು ವಿಶ್ವಾಸ ಏನಾಯ್ತು, ಹೆಚ್ಚುತ್ತಾ ಬಂತು ಪ್ರಿಯರೇ. ಇಲ್ಲಿ ಡಿ.ಎಲ್. ಮೂಡಿಯವರ ಒಂದು ಸಂದೇಶವನ್ನ ಅವರು ಕರ್ತನಿಗಾಗಿ ವೈರಾಗ್ಯವಾಗಿ ಇವರನ್ನ ಮತ್ತು ಇವರ ಜೊತೆಗಾರರಿಗೆ ಬಹಳವಾಗಿ ಆಕರ್ಷಿತು. ಇವರ ಜೊತೆಗಾರರಿದ್ರು. ಇವರ ಒಂದು ಸಂದೇಶ ಅವಾಗವಾಗ ಇವ್ರು ಏನ್ ಮಾಡ್ತಿದ್ರಂತ ಕೇಳ್ತಾರೆ. ಡಿ.ಎಲ್. ಮೂಡಿ ಅವರು ಇಲ್ಲಿ ಅನೇಕರು ಸೇವಕರು, ಅನೇಕರು ಇಲ್ಲಿ ಜೂಮ್ ಮೀಟಿಂಗ್ ನಲ್ಲಿ ಕೇಳುವಂತವ್ರಿಗೆ ಡಿ.ಎಲ್. ಮೂಡಿಯ ಒಂದು ಸಂದೇಶವನ್ನ ನಾವು ಅನೇಕ ಸಾರಿ ನಾವು ಕೇಳಿರ್ತೀವಿ. ಯಾಕಪ್ಪ ಅಂದ್ರೆ ಅವರ ಕೂಟಗಳಿಗೆ ತನ್ನ ಜೊತೆಗಾರನನ್ನ ಕರ್ಕೊಂಡು ಹೋಗ್ತಿದ್ನಂತ್ರಿ ಇವರು ಸಿ.ಟಿ. ಸ್ಟಡ್ ಅವರು. ಮತ್ತೆ ಅನೇಕ ಸಹೋದರಿಗೂ ಅನೇಕ ಜೊತೆಗಾರರಿಗೆ ಇವರೇ ರಕ್ಷಣೆಗೆ ಕಾರಣರಾದ್ರಂತ. ಅಂದ್ರೆ ದೇವರ ಒಂದು ಉಜ್ಜೀವನ ಕೂಟಕ್ಕೆ ಕರ್ಕೊಂಡು ಹೋಗಿ ಅನೇಕರಿಗೆ ಒಂದು ಸುವಾರ್ತೆಯನ್ನ ಸಾರುವಂತರು. ಅವಾಗ ಈ ಲೋಕದಲ್ಲಿ ಇನ್ನು ಅನೇಕರು ಕರ್ತನನ್ನ ಹರಿದವರನ್ನ ಕಂಡು ಅನೇಕರು ಇವರ ಜೀವಿತ ಏನಾಯ್ತಂದ್ರೆ ಅನೇಕರಿಗೂ ಕರ್ತನನ್ನ ನಂಬದ ಇರುವಂತವ್ರಿಗೆ ನಾನು ಹೇಗಾದ್ರೂ ಮಾಡಿ ಏನ್ ಮಾಡ್ಬೇಕು, ಸುವಾರ್ತೆಯನ್ನ ಸಾರಬೇಕು. ಇಲ್ಲಿ ನಾನು ವ್ಯರ್ಥವಾಗಿ ಜೀವಿಸಬಾರದು. ಅವಾಗ ಇವರು ಒಂದು ತೀರ್ಮಾನ ತೆಗೆದುಕೊಂಡ್ರಂದ್ರೆ, ನಾನು ಹೇಗಾದ್ರೂ ಮಾಡಿ ನಾನು ಸುವಾರ್ತೆ ಮಿಷನರಿ ಆಗಿ ಹೋಗ್ಬೇಕೆಂಬುದಾಗಿ ಅನ್ಕೊಂಡ್ರಂತ. ಅವ್ರು ಹೋಗಿದ್ದು ಒಮ್ಮೆ ಚೀನಾ ದೇಶಕ್ಕೆ ಹೋದ್ರೆ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಸುವಾರ್ತೆಯನ್ನ ಸಾರಬೇಕು ಅಂದ್ರೆ ಒಂದು ಕೂಟದಲ್ಲಿ ಈ ಒಂದು ಸಂದೇಶವನ್ನ ಕೇಳ್ತಾರೆ ಅವರು. ಇವರು ಒಂದು ಸಿ.ಟಿ. ಸ್ಟಡ್ ಅವರು ಒಂದು ಉಜ್ಜೀವನ ಕೂಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ಚೀನಾ ದೇಶಕ್ಕೆ ಮಿಷನರಿ ಆಗಿ ಯಾರಾದ್ರೂ ಹೋಗ್ತೀರಿ ಎಂಬುದಾಗಿ ಒಂದು ಪ್ರಸಂಗವನ್ನ ನಡೆಯುವಂತ ಸಂದರ್ಭದಲ್ಲಿ, ಅಂದ್ರೆ ಅಲ್ಲಿ ಒಬ್ಬರು ಸುವಾರ್ತಿಕ ಬೇಕು, ಆ ಒಂದು ಚೀನಾ ದೇಶಕ್ಕೆ ಬೇಕು ಎಂಬುದಾಗಿ ಪ್ರಸಂಗ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ವಾಕ್ಯ, ಆ ಒಂದು ಮಾತು ಇವ್ರಿಗೆ ಏನ್ ಮಾಡುತ್ತಂತ ಕೇಳಿಸಲ್ಪಟ್ಟಿತು. ಮತ್ತೆ ಹಂಗೆ ಕಿವಿಗಳಲ್ಲಿ ಇವರು ಮಲಗುವಾಗ, ಇವರು ಹೋಗುವಾಗಲೂ ಅವಾಗವಾಗ ಇದೇನಾಗುತ್ತೆ ಅಂದ್ರೆ ಕೇಳಿಸಲ್ಪಟ್ಟಿತ್ತು ಪ್ರಿಯರೇ. ನೋಡ್ರಿ, ಇವರು ಏನ್ ಮಾಡಿದ್ರು ಅಂದ್ರೆ ಇಂಗ್ಲೆಂಡಿನಲ್ಲಿ ಸ್ವಲ್ಪ ಕಾಲ ಇವ್ರು ಯಾಕಪ್ಪ ಅಂದ್ರೆ ಶ್ರೀಮಂತರ ಕುಟುಂಬ, ಸ್ವಲ್ಪ ಕಾಲ ಸುಖ ಭೋಗದ ವೈಭವನ ಜೀವಿತವನ್ನ ಇದ್ದು, ಅವಾಗ ಇವರು ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಸ್ವಲ್ಪ ಕಾಲ ನಾವು
ಸುಖ ಭೋಗ ವೈಭವ ಇರುವುದಕ್ಕಿಂತ, ಇದು ವ್ಯರ್ಥ ಮಾಡೋದಕ್ಕಿಂತ ನಾನೇನ್ ಮಾಡ್ತೀನಿ, ಚೀನಾ ದೇಶಕ್ಕೆ ಹೋಗಿ ನಾನು ಸೇವೆ ಮಾಡ್ತೀನಿ. ಮಿಷನರಿ ಆಗಿ ಹೋಗಿ ದುಡಿಯುವುದು ಅಥವಾ ಸೇವೆ ಮಾಡುವುದೇ ಉತ್ತಮ ಎಂಬುದಾಗಿ ಆ ಅಂದ್ಕೊಂಡ್ರಂತ್ರೆ. ನಾನು ಹೆಂಗಾದ್ರೂ ಮಾಡಿ ಆ ಒಂದು ದೇಶಕ್ಕೆ ಹೋಗ್ಬೇಕು ಎಂಬುದಾಗಿ ಇವರು ಹೋದ್ರಿ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಅಂದ್ರೆ ಅಂದ್ಕೊಂಡ್ರು ನಾನು ಅಲ್ಲಿಗೆ ಹೋಗಿ ಸೇವೆ ಮಾಡ್ಬೇಕೆಂಬುದಾಗಿ. ಇವತ್ತಿಲ್ಲಿ ಅನೇಕರು ಸೇವಕರು ಇಲ್ಲಿ ವಾಕ್ಯಗಳನ್ನ ನೀವು ಕೇಳ್ತಿರ್ಬೋದು. ಅನೇಕರಿಗೆ ಈ ಕರೆ ಬಂದಿರುತ್ತೆ. ನಿಮ್ಮ ಸೇವಕರ ಮೂಲಕವಾಗಿ, ನೀವು ದೇವರ ವಾಕ್ಯ ಓದೋದ್ರ ಮೂಲಕವಾಗಿ ನೀವು ಅಕ್ಕಪಕ್ಕದಲ್ಲಿ ಅನೇಕರ ಜನರು ನೋಡ್ತಾ ಇರ್ತೀರಿ. ಅವರಿಗೆ ಸುವಾರ್ತೆ ಸಾರಬೇಕು, ಅವರಿಗೆ ಒಂದು ಈ ವಾಕ್ಯ ಬೇಕು, ಮತ್ತೆ ನಿಮಗ್ ಕೂಡ ಸುವಾರ್ತಿಕೆಗೆ ನಾನು ಎಲ್ಲಾದ್ರೂ ಹೋಗ್ಬೇಕು, ಕರೆ ಬಂದಿರ್ತೀರಿ. ಮತ್ತೆ ಆ ಒಂದು ಮಿಷನರಿ ಆಗಿ ಹೋಗ್ಬೇಕೆಂಬುದಾಗಿ ಅಂದುಕೊಂಡು ಆ ಒಂದು ವಿಷಯ ತನ್ನ ತಾಯಿ ಬಳಿಗೆ ಬಂದು ಹೇಳ್ತೇನ್ರಿ. ಯಾರು? ಸಿ.ಟಿ. ಸ್ಟಡ್ ಅವರು. ಇದನ್ನ ಕೇಳಿದೊಡನೆ ಅವರ ತಾಯಿ ಬಹಳ ಹತ್ರ ಅಂತ್ರಿ. ನೋಡ್ತೀರಿ ಚರಿತ್ರೆಯಲ್ಲಿ ಓದುವಂತ ಸಂದರ್ಭದಲ್ಲಿ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಇಲ್ಲಿ ಅನೇಕರು ಕೇಳ್ತೀವಿ, ಮಗ ತಾಯಿಗೆ ಬಹಳ ಪ್ರಿಯವಾಗಿರ್ತನ್ರಿ. ಅದಕ್ಕಾಗಿ ಅಲ್ಲಿ ಏನಾಯ್ತಂದ್ರೆ ಆ ತಾಯಿ ಹತ್ಲಂತ. ಯಾರು ಏನ್ ಹೇಳಿದ್ರು ಕೂಡ ನೋಡ್ರಿ, ಅಲ್ಲಿ ಆ ಚೀನಾ ದೇಶಕ್ಕೆ ಸುವಾರ್ತಿಕೆಗಾಗಿ ಆ ಒಂದು ಸಿ.ಟಿ. ಸ್ಟಡ್ ಅವರು ತೀರ್ಮಾನಿಸ್ಕೊಂಡ್ರು. ಯಾರು ತಾಯಿ ಹೇಳಿ, ತಂದೆ ಹೇಳಿ, ಯಾರು ಹೇಳಿದ್ರು ಕೂಡ ಅವರ ತೀರ್ಮಾನ ಏನಾಗಿತ್ತಂದ್ರೆ, ಚೀನಾ ದೇಶಕ್ಕೆ ಹೋಗಿ ನಾನು ಸುವಾರ್ತಿಕನಾಗಿ ಸುವಾರ್ತೆಯನ್ನ ಸಾರಬೇಕು ಎಂಬುದಾಗಿ ಅವ್ರು ಏನ್ ಮಾಡಿದಂದ್ರೆ ಆ ತೀರ್ಮಾನವನ್ನ ತೆಗೆದುಕೊಂಡ್ರು. ಆ ತೀರ್ಮಾನ ತೆಗೆದುಕೊಂಡಂತ ಒಂದು ತೀರ್ಮಾನವನ್ನ ಅವ್ರು ಹಿಂಜರಿ ಹೋಗಲಿಲ್ರಿ. ನಿಜರೇ. ಯಾಕಪ್ಪ ಅಂದ್ರೆ ತನ್ನ ಕುಟುಂಬದವರನ್ನ, ತನಗೆ ಬಂದಂತ ಆಸ್ತಿ ಪಾಲಾಗಿದ್ದಂತ, ತನಗೆ ಸಿಕ್ಕಂತ ಒಂದು ಹಣ ಆಸ್ತಿ ಏನ್ ಮಾಡಿದ್ರ ಅಂದ್ರೆ, ಇವ್ ನೋಡ್ರಿ, ಅವರು ಶ್ರೀಮಂತ ಕುಟುಂಬದಿಂದ ಬಂದಂತವ್ರು ತಮಗೆ ಬರ್ಬೇಕಾದಂತ ಪಾಲನ್ನ ಅನೇಕ ಅನಾಥ ಮಕ್ಕಳಿಗೂ ಮತ್ತು ಇನ್ನಿತರ ಸೇವೆಗೆ ಎಲ್ಲವನ್ನ ಕೊಟ್ಟುಬಿಟ್ರು ಎಂಬುದಾಗಿ ನಾವು ನೋಡ್ತೇವೆ. 1885ರಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಚೀನಾ ದೇಶಕ್ಕೆ ಮಿಷನರಿಯಾಗಿ ಹೊರಡಲು ಅವ್ರು ಏನಾದ್ರು ಸಿದ್ಧರಾದ್ರಿ. ನೋಡ್ರಿ, ಇವತ್ತಿನ ಜೀವಿತದಲ್ಲಿ ಅನೇಕರ ಒಂದು ಸೇವೆಗೆ ಬರುವುದಿಲ್ಲ. ನಾವು ನೋಡ್ತೀರಿ, ಅವರ ಒಂದು ಆಸ್ತಿ ಅಂತಸ್ತಿತ್ತು, ಅವ್ರಿಗೆಲ್ಲವನ್ನ ಸುಖಭೋಗವನ್ನ ಅನುಭವಿಸ್ಬೇಕಾಗಿತ್ತು. ಆದ್ರೆ ಅವ್ರ ಒಂದು ತೀರ್ಮಾನ ಏನಪ್ಪಾ ಅಂದ್ರೆ, ಚೀನಾ ದೇಶಕ್ಕೆ ಒಂದು ಆಗಲೇ ಹೇಳಿದಂಗೆ ಅವರು ಸುವಾರ್ತೆ ತಲುಪದ ದೇಶಗಳಿಗೆ, ಸುವಾರ್ತೆ ತಲುಪದ ಜಾಗಗಳಿಗೆ ಹೋಗಿ ಅವ್ರ ಹೆಂಗಾದ್ರೂ ಮಾಡಿ ಸುವಾರ್ತೆ ಸಾರ್ಬೇಕೆಂಬುದ ತೀರ್ಮಾನ. ಅದಕ್ಕಾಗಿ ಆ ಚೀನಾ ದೇಶಕ್ಕೆ ಹೋದ್ರು ಎಂಬುದಾಗಿ ನೋಡ್ತೇವೆ. ಅಲ್ಲಿ ಆಗಲೇ ಹೇಳಿದಾಗೆ 1885ರಲ್ಲಿ ಚೀನಾ ದೇಶಕ್ಕೆ ಮಿಷನರಿ ಆಗಿ ಹೊರಡಲು ಅವ್ರು ಏನಾದ್ರು ಸಿದ್ಧರಾದ್ರು. ನೋಡ್ರಿ, ಅಲ್ಲಿ ಚೀನಾ ದೇಶಕ್ಕೆ ಬಂದು ಇಳಿದಂತ ಅವರು ಅನೇಕ ಮೈಲಿಗಳನ್ನ ನಡೆದ್ರಂತ್ರಿ. ಅಲ್ಲಿ ಅವ್ರಿಗೆ ಅವ್ರಿಗೆ ಅಲ್ಲಿ ಆಹ್ವಾನ ಮಾಡಕ್ಕೆ ಅವ್ರು ಯಾರು ಸಿದ್ಧರಿದ್ದಿಲ್ಲ ಅವ್ರಿಗೆ. ಇವರ ಕಾಲುಗಳಲ್ಲಿ ಅವ್ರು ನಡೆಯುವಂತ ಸಂದರ್ಭದಲ್ಲಿ ಅವರ ಕಾಲುಗಳಲ್ಲಿ ಹುಣ್ಣುಗಳಾದವಂತ್ರಿ, ರಕ್ತಗಳು ಬಂತೆಂಬುದಾಗಿ ನೋಡ್ತೇವೆ. ಅವರ ಮತ್ತೆ ಅನಾರೋಗ್ಯಕ್ಕೆ ಒಳಗಾದ್ರು. ಆಗ ಇವ್ರು ಏನ್ ಮಾಡಿದ್ರಂದ್ರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರಂತೆ. ಆ ಒಂದು ಗಾಯಗಳಿಗೆ ಅವರು ನಂಬಿಕೆಯಿಂದ ಅವರು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ರಂತೆ. ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಅದ್ಭುತವಾಗಿ ಗುಣ ಹೊಂದಿದ್ರು. ಅವಾಗ ಆ ಒಂದು ಚೀನಾ ದೇಶಕ್ಕೆ ಪ್ರವೇಶಿಸಿದ ಇವರಿಗೆ ತನ್ನ ಜೀವಿತವನ್ನ ಅಲ್ಲಿವರೆಗೆ ಒಂದು ಮುಡುಪಾಗಿಟ್ರಂತೆ. ಯಾವ ರೀತಿ ಅಂದ್ರೆ, ಅವ್ರನ್ನ ಹೆಂಗಾದ್ರೂ ಮಾಡಿ ರಕ್ಷಣೆಗೆ ಮಾರ್ಪಡಿಸಿ ರಕ್ಷಣೆಯ ಒಂದು ಸುವಾರ್ತೆಯನ್ನ ಸಾರ್ಬೇಕೆಂಬುದಾಗಿ. ಈಗ ಆ ಸುವಾರ್ತೆ ಸಾರ್ಬೇಕಂದ್ರೆ ಅಲ್ಲಿ ಆ ಚೀನಾ ದೇಶದ ಇರುವಂತೆಲೇ ಅಲ್ಲಿ ಇರ್ಬೇಕು. ಯಾವ ರೀತಿ ಇದ್ರೆ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಸರಳವಾದಂತ ಜೀವಿತವನ್ನ ಜೀವಿಸೋದಕ್ಕೆ ಪ್ರಾರಂಭಿಸಿದ್ರಂತೆ. ಆಡಂಬರವಾಗಿ ಅವ್ರು ಏನು ಜೀವನ ಮಾಡ್ಲಿಲ್ಲ. ಆ ದೇಶಕ್ಕೆ ಅದೇ ದೇಶಕ್ಕೆ ಮಿಷನರಿ ಆಗಿ ಬಂದಂತ ಒಬ್ಬ ಸ್ತ್ರೀಯನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ ಮದುವೆ ಮಾಡಿಕೊಂಡ್ರು ಎಂಬುದಾಗಿ ನೋಡ್ತೀವಿ ನಾವು. ಮದುವೆ ಮಾಡಿಕೊಂಡು ಕ್ರಿಸ್ತನ ಸುವಾರ್ತೆಯ ಮೂಲಕವಾಗಿ ಅಲ್ಲಿನ ಜನರಿಗೆ ಸುವಾರ್ತೆ ಸಾರುವಂತ ಸಂದರ್ಭದಲ್ಲಿ ಅಲ್ಲಿ ಸರಳವಾದಂತ ಜೀವನ ಜೀವಿಸ್ತಿರಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಒಂದು ಸವಾಲು ಎದುರಾಗುತ್ತೆ. ಆ ಸವಾಲು ಅಂದ್ರೆ ಸೇವೆಯ ಸವಾಲು. ಅದ್ರ ಮೂಲಕವಾಗಿ ಅನೇಕ ಅವರ ಒಂದು ಏಟುಗಳನ್ನ ತಿನ್ಬೇಕಾಗತ್ತೆ, ಅಲ್ಲಿಗೆ ಒಳಗಾಗ್ತಾರೆ. ಮತ್ತೆ ಅವರು ಯಾವ ಸಮಯದಲ್ಲಿ ಕೂಡ ಅವರು ರಕ್ತ ಸಾಕ್ಷಿಯಾಗಿ ಸಾಯಲು ಕೂಡ
ರೆಡಿ ಇದ್ರಂದ್ರೆ ಅವರು ಹಿಂದೆಗೆಯಲಿಲ್ಲ. ಅವ್ರ ತೀರ್ಮಾನ ಏನಾಗಿತ್ತು ಅಂದ್ರೆ ಆ ಚೀನಾ ದೇಶಕ್ಕೆ ಹೋಗಿ ಅವರು ಸುವಾರ್ತೆ ಸಾರ್ಬೇಕು ನಾನು ಎಂಬುದಾಗಿ ಅವರ ಒಂದು ಕರೆಯಾಗಿತ್ತು. ಯಾಕಪ್ಪ ಅಂದ್ರೆ ಒಂದು ದೇವ್ರ ವಾಕ್ಯದಲ್ಲಿ ನಾನು ಓದಿಸ್ತೀನಿ ನಿಮಗೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು 8ನೇ ಅಧ್ಯಾಯ 34ನೇ ವಚನದಲ್ಲಿ 34-35ನೇ ವಚನದಲ್ಲಿ ನಾವು ನೋಡುತ್ತೇವೆ, ನನ್ನ ಹಿಂದೆ ಬರಲಿ. ಅಲ್ಲಿ 34ನೇ ವಚನದಿಂದ ಓದೋಣ. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವ್ರಿಗೆ ಹೇಳಿದ್ದೇನೆಂದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನ ನಿರಾಕರಿಸಿ, ಇಲ್ಲಿ ವಚನ ನೋಡ್ರಿ, ತನ್ನನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನ ಕಳಕೊಳ್ಳುವನು. ಈ ಒಂದು ವಾಕ್ಯ ಗಟ್ಟಿಯಾಗಿ ಇಟ್ಕೊಂಡ್ರಿ ಅವರು. ಹೇಗಾದ್ರೂ ಮಾಡಿ ನಾನು ಹಿಂತೆಗೆಯುವುದಿಲ್ಲ, ಹೇಗಾದ್ರೂ ಹೋಗುವುದಿಲ್ಲ ನಾನು. ನನ್ನ ತೀರ್ಮಾನ ಚೀನಾ ದೇಶಕ್ಕೆ. ನೋಡ್ರಿ ಅಲ್ಲಿ ಹೇಳ್ತಾನೆ, ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳಕೊಳ್ಳುವನು. ಆದ್ರೆ ನನ್ನ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ ತನ್ನ ಪ್ರಾಣವನ್ನ ಕಳಕೊಂಡವನು ಅದನ್ನ ಉಳಿಸಿಕೊಳ್ಳುವನು. ಇಲ್ಲಿ ವಚನವನ್ನ ನನ್ನ ಹಿಂದೆ ಬರುವನು. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇಲ್ಲಿ ರಕ್ತ ಸಾಕ್ಷಿಯಾಗಲು ಕೂಡ ಸಾಯಲು ರೆಡಿ ಇದ್ರು. ಅಲ್ಲಿ ನೋಡ್ರಿ ಸುವಾರ್ತೆ ಸಾರುವಂತ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ವಾಸಿಸುವುದಕ್ಕೆ ಮನೆಯನ್ನು ಹುಡುಕಿ ಬಾಳವಾಗಿ ಅಲಿದಾಡಿದ್ರಂತ್ರಿ. ಒಬ್ರು ಸಹ ಅಲ್ಲಿ ಏನ್ ಮಾಡ್ಲಿಲ್ಲ, ಮನೆ ಬಾಡಿಗೆ ಕೂಡ ಕೊಡ್ಲಿಲ್ಲ. ಎಷ್ಟು ನೋಡ್ರಿ ಸೇವೆಯಲ್ಲಿ ಅವರಿಗೆ ಇರುವಂತ ತೊಂದರೆಗಳು. ಮನೆ ಬಾಡಿಗೆ ಸೇವೆ. ಕಡೆಯಲ್ಲಿ ಅವರಿಗೆ ಒಂದು ಮನೆ ಸಿಕ್ಕಿದ್ದು ಏನಪ್ಪ ಅಂದ್ರೆ ಒಂದು ದೆವ್ವದ ಮನೆ ಅಂತಾರೆ, ಬಂಗಲೆ ಅಂತಾರಲ್ಲ, ದೆವ್ವದ ಮನೆ ಬಂಗಲೆ. ಆ ಬಂಗಲೆಯಲ್ಲಿ ಇತ್ತಂತೆ. ಅಲ್ಲಿ ಎಲ್ಲರೂ ಅಲ್ಲಿರುವಂತ ಜನರು ಹೋಗುದಕ್ಕೆ ಅಲ್ಲಿ ಭಯ ಪಡ್ತಿದ್ರಂತೆ. ಅಲ್ಲಿ ನಿರಾಕರಿಸಿದ್ರು ಆ ಒಂದು ಸ್ಥಳಕ್ಕೆ ಹೋಗೋಕ. ಆದ್ರೆ ಅವರಿಗೆ ಆ ಹಳೆಯ ಬಂಗಲೆ ಅಥವಾ ದೆವ್ವದ ಬಂಗಲೆ ಎಂಬುದಾಗಿ ಅಲ್ಲಿ ಅವರಿಗೆ ವಾಸಿಸುವುದಕ್ಕೆ ಸಿಕ್ತಂತ್ರೆ. ಕೊನೆಗೆ ಆ ಮನೆಯಲ್ಲಿ ಅವರು ಅನೇಕರು ಭಯಪಡುವಂತ ಆ ಮನೆಗೆ ಒಂದು ದೆವ್ವದ ಅಥವಾ ಭೂತದ ಕಾಟ ಅಧಿಕವಾಗಿತ್ತು ಎಂಬುದಾಗಿ ಅಲ್ಲಿರುವಂತ ಜನರು ನಂಬ್ತಿದ್ರಂತೆ. ಆದ್ರೆ ಆ ಸೇವಕರು ಏನ್ ಮಾಡಿದಾರೆ ಅಂದ್ರೆ, ಅಲ್ಲಿರುವಂತ ಜನರು ಅಂದ್ರಂತೆ ಆ ಸೇವಕರನ್ನ ಆ ದೆವ್ವ ಏನ್ ಮಾಡುತ್ತೆ, ಕೊಲ್ಲುತ್ತೆಂಬುದಾಗಿ ಅನ್ಕೊಂಡ್ರಂತ್ರಿ. ಆದ್ರೆ ಇವರಾದ್ರೆ ಏನ್ ಮಾಡಿದ್ರೆ ಅಂದ್ರೆ ಆ ದೆವ್ವದ ಬಂಗಲೆಯನ್ನ ಕರೆಯಲ್ಪಡತಂತ ಒಂದು ಮನೆಯನ್ನ ಪ್ರಾರ್ಥನೆ ಮನೆಯಾಗಿ ಮಾರ್ಪಡಿಸಿದ್ರು. ನೋಡ್ರಿ ಅವ್ರು ಯಾವ ರೀತಿ ಅಂದ್ರೆ ಪ್ರಾರ್ಥನೆ ಆಲಯವಾಗಿ ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಅವರ ಸುವಾರ್ತೆಗಳನ್ನ ಸಾರಿ ಕರ್ತನ ನಂಬಿದಂತ ಮಕ್ಕಳು ಅಲ್ಲಿ ಏನ್ ಮಾಡ್ತಿದ್ರಂತೆ, ಕೂಡಿ ಬರ್ತಿದ್ರು. ಅಲ್ಲಿ ಆ ಜಾಗದಲ್ಲಿ ಒಂದು ಪ್ರಾರ್ಥನಾ ಕೂಟ ಕೂಡ ಏರ್ಪಡಿಸಿದ್ರಂತೆ. ಮತ್ತೆ ಅವರು ಯಾವುದ್ರ ಬಗ್ಗೆ ಅವರು ಏನ್ ಮಾಡ್ಲಿಲ್ಲ ಅಂತ ಚಿಂತಿಸ್ಲಿಲ್ಲ. ಯಾಕಪ್ಪ ಅಂದ್ರೆ ಅವರ ಒಂದು ಚೀನಾ ದೇಶದ ಜನರ ಮಧ್ಯೆ ಅವರು ಏನ್ ಮಾಡಿದ್ರಂದ್ರೆ, ಅವ್ರು ಒಂದೇನಿತ್ತಪ್ಪ ಅಂದ್ರೆ ಆತ್ಮ ಭಾರ ಉಳ್ಳವರಾಗಿದ್ರು. ಪ್ರಿಯರೇ, ಅವರು ಆತ್ಮ ಭಾರ ಉಳ್ಳವರಾಗಿ ಅವರಿಗೆ ಅಲ್ಲಿ ಆ ದೇಶದಲ್ಲಿ 10 ವರ್ಷಗಳ ಕಾಲ ಅವರಿಗೆ ಶರೀರಕ್ಕೆ ಸರಿಯಾಗಿ ಆಹಾರವಿರ್ಲಿಲ್ಲಂದ್ರೆ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ ಪ್ರಿಯರೇ, ಅವರಿಗೆ ಶರೀರದಲ್ಲಿ ಅನಾರೋಗ್ಯಕ್ಕೆ ಒಳಗಾದ್ರು. 10 ವರ್ಷಗಳ ಕಾಲ ಆಹಾರವಿಲ್ಲದೆ, ಅನೇಕ ಅಂದ್ರೆ ಆಹಾರ ಇರ್ತದೆ ಸ್ವಲ್ಪ ಮತ್ತೆ ಸರಿಯಾದಂತ ಪೋಷಣೆ ಸಿಗದ ಕಾರಣ ಬಹಳವಾಗಿ ಅವರು ಬಲಹೀನರಾದ್ರು, ಅನಾರೋಗ್ಯಕ್ಕೆ ಒಳಗಾದ್ರಂತ್ರಿ. ಆಗ ಅವರು ತನ್ನ ಸ್ವಂತ ದೇಶವಾದಂತ ಇಂಗ್ಲೆಂಡ್ಗೆ ತಿರುಗಿ ಹೋದ್ರು. ಆದ್ರೆ ಮತ್ತೆ ಅವ್ರು ಏನ್ ಮಾಡಿದಾರೆ ಅಂದ್ರೆ, ತಿರುಗಿ ಹೋದಂತ ಸಂದರ್ಭದಲ್ಲಿ 1896ರಲ್ಲಿ ಮತ್ತವರಿಗೆ ಅಮೆರಿಕಕ್ಕೆ ಹೋಗಿ 18 ತಿಂಗಳ ಕರ್ತನ ಸೇವೆಯನ್ನ ಮಾಡಿದ್ರು. ಎಲ್ಲಿ? ಅಮೆರಿಕ ದೇಶಕ್ಕೆ ಹೋದ್ರಂತ ಮತ್ತೆ ತಿರುಗಿ. ಮತ್ತೆ ಅಲ್ಲಿ ಅನೇಕ ಅಮೆರಿಕ ದೇಶದಲ್ಲಿ ತಮ್ಮ ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರಂಭಿಸಿದಾಗ ಅವರ ತಮ್ಮ ಪಾಪ ಮಾರ್ಗವನ್ನು ಬಿಟ್ಟು ಅಲ್ಲಿ ಕೂಡ ಅನೇಕರು ಅಂಗೀಕರಿಸಿಕೊಂಡ್ರೆಂಬುದಾಗಿ ಅವರ ಒಂದು ಚರಿತ್ರೆಯಲ್ಲಿ ನೋಡುತ್ತೇವೆ. ಮತ್ತೆ ಆಗಲೇ ಹೇಳಿದ ಹಾಗೆ ಇವರ ತಂದೆ ಇದ್ರು, ಎಡ್ವರ್ಡ್ ಥಾಮಸ್ ಎಂಬುದಾಗಿ. ಇನ್ನೊಂದು ಆಸೆ ಏನಿತ್ತಂದ್ರೆ ಅವರಿಗೆ ತಂದೆಗೆ, ನಮ್ಮ ಮಕ್ಕಳು ಹೇಗಾದ್ರೂ ಮಾಡಿ ಭಾರತ ದೇಶಕ್ಕೆ ಹೋಗಿ ಏನ್ ಮಾಡ್ಬೇಕು, ಸೇವೆ ಮಾಡ್ಬೇಕೆಂಬುದಾಗಿ ಇವರ ತಂದೆ ಆಸೆ ಆಗಿತ್ತಂತ್ರಿ. ಇದು ನೆರವೇರಿತು ಯಾವಾಗಂದ್ರೆ 1900 ಇಸ್ವಿಯಲ್ಲಿ ದಕ್ಷಿಣ ಭಾರತಕ್ಕೆ ಬಂದು ಅಲ್ಲಿ 6 ವರ್ಷಗಳ ಕಾಲ ಕರ್ತನಿಗಾಗಿ ಶ್ರಮ ವಹಿಸಿ ಅವರಲ್ಲಿ ಕರ್ತನ ಸೇವೆಯನ್ನ ಮಾಡಿದ್ರು ಪ್ರಿಯರೇ. ಮತ್ತೆ ಅವ್ರು ಏನ್ ಮಾಡಿದ್ರು ಅಂದ್ರೆ
1906ರಲ್ಲಿ ತನ್ನ ತಾಯಿ ನಾಡಿಗೆ ಮರಳಿದರು. ಅಲ್ಲಿ ನಾವು ನೋಡ್ತೇವೆ, ತಾಯಿ ನಾಡಿಗೆ ಮರಳಿ ಮತ್ತು 1908ರಲ್ಲಿ ಮತ್ತೆ ಅವರು ನರಭಕ್ಷಕರ ಮಧ್ಯದಲ್ಲಿ ಸೇವೆ ಮಾಡೋದಕ್ಕೆ ಅವರಿಗೆ ಏನಾಯ್ತಂದ್ರೆ ಕರೆ ಬಂತು. ಅವ್ರು ತಿಳ್ಕೊಂಡ್ರು ಅಲ್ಲಿ ಅದು ಯಾವುದಂದ್ರೆ ಆಫ್ರಿಕಾ ದೇಶಕ್ಕೆ ಮಿಷನರ್ ಆಗಿ ಹೋಗ್ಬೇಕೆಂಬ ಒಂದು ಕರೆ ಬಂದಾಗ ಅದು ಕೂಡ ಈ ಒಂದು CT ಸ್ಟಡ್ ಅವರಿಗೆ ಆಫ್ರಿಕಕ್ಕೆ ಹೋಗಲು ಸಿದ್ಧರಾದರು ಎಂಬುದಾಗಿ ಅಲ್ಲಿ ನಾವು ನೋಡ್ತೀವಿ. ನೋಡ್ರಿ, ಅವರಿಗೆ ಒಂದು ಕರೆ ಬರುವಂತ ಸಂದರ್ಭದಲ್ಲಿ ಅವರು ಎಂದಿಗೂ ಹಿಂದೆಗೆಯಲಿಲ್ಲ ಪ್ರಿಯರೇ. ಇವರು ಹೋಗೋದಕ್ಕೆ ಸಿದ್ಧರಾದ್ರು. ಆದ್ರೆ ಇವ್ರಿಗೂ ಹೋಗೋದಕ್ಕೆ ಸಿದ್ಧರಾದಂತ ಸಂದರ್ಭದಲ್ಲಿ ಇವರು ಆಗಲೇ ಹೇಳಿದಾಗೆ ಡಾಕ್ಟರ್ ಚೆಕಪ್ ಆತಂತಾರೆ. ಅಲ್ಲಿ ಆಗುವಂತ ಸಂದರ್ಭದಲ್ಲಿ ಇವರು ಶರೀರದಲ್ಲಿ ಬಲಹೀನರಾಗಿದ್ರು. ಇನ್ನು ಇವರು ಗುಣಮುಖರಾಗಿ ಆಗುವುದಿಲ್ಲ ಎಂಬುದಾಗಿ ಡಾಕ್ಟರ್ ರಿಪೋರ್ಟ್ ಕೊಟ್ರಂತ್ರಿ. ಮತ್ತೆ ಯಾಕಪ್ಪ ಅಂದ್ರೆ ಅಲ್ಲಿ ಹೋಗೋದಕ್ಕೆ ಹಣದ ಸಹಾಯ ಕೂಡ ಬರಲಿಲ್ಲ. ಮತ್ತೆ ಅವ್ರಿಗೆ ಮುಂದೆ ಅವ್ರಿಗೆ ಅನಾರೋಗ್ಯ ಇತ್ತು, ಹಣ ಇರಲಿಲ್ಲ. CT ಸ್ಟಡ್ ಅವರಿಗೆ ಕ್ರೈಸ್ತ ಮಿಷನರಿಗೆ ಒಂದು ಪತ್ರವನ್ನ ಬರೆದ್ರಂತ್ರಿ. ಅಲ್ಲಿ ಅದರಲ್ಲಿ ಏನೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ, ನನ್ನನ್ನು ಮನುಷ್ಯರು ಸೇವೆಗೆ ಕರೆಯಲಿಲ್ಲ, ಕರ್ತನು ಸೇವೆಗೆ ಕರೆದನೆಂಬುದಾಗಿ. ನೋಡ್ರಿ, ಅದಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಆಫ್ರಿಕಾ ದೇಶಕ್ಕೆ ನನ್ನ ಜೀವನ ಇರೋವರೆಗೂ ನಾನು ಏನ್ ಮಾಡ್ತೀನಿ, ಸೇವೆ ಮಾಡ್ತೇನೆ ಎಂಬುದಾಗಿ ಅಲ್ಲಿ ತೀರ್ಮಾನಿಸಿಕೊಂಡ್ರು. ಮತ್ತೆ ಅಲ್ಲಿಗೆ ಅವರು ಪ್ರಯಾಣ ಕೂಡ ಬೆಳೆಸಿದ್ರು. ನರಭಕ್ಷಕರು ಮಧ್ಯದಲ್ಲಿ ಇವರು ಸೇವೆಯನ್ನ ಮಾಡ್ಲಿಕ್ಕೆ ಹೋದ್ರು. ಅಲ್ಲಿ ಆಫ್ರಿಕರು ಇವರು ಹೋಗುವಂತ, ನೋಡ್ರಿ, ಒಂದು ಸತ್ಯವನ್ನ ಇಲ್ಲಿ ನಾವು ನೋಡ್ತೇವೆ. ಏನಂದ್ರೆ ಇವರು ಬಡಕಲಾಗಿದ್ರಂತ, ತೆಳ್ಳಗಿರುವಂತವ್ರು. ಅಲ್ಲಿ ಆಫ್ರಿಕರು ಇವ್ರನ್ನ ನೋಡಿ, ಇವರನ್ನ ಅಲ್ಲಿ ನರಭಕ್ಷಕರ ಮನುಷ್ಯರನ್ನ ತಿನ್ನುವಂತವ್ರು, ಇವರು ನೋಡಿದಂತ ಆ ನರಭಕ್ಷಕರು ತಿನ್ನದೆ ಬಿಟ್ರಂತ್ರಿ. ನೋಡ್ರಿ, ಹಾಗೆ ಬಿಟ್ರು ಇವರು. ಆದ್ರೆ ಒಂದಲ್ಲಿ CT ಸ್ಟಡ್ ಅವರು ತಿಳ್ಕೊಳ್ತಾರೆ, ಮನುಷ್ಯರು ಕೈ ಬಿಟ್ರು ದೇವರು ಕೈ ಬಿಡ್ಲಿಲ್ಲಂತ್ರಿ. ನೋಡ್ರಿ, ಕೆಲವು ಸಮಯಗಳಲ್ಲಿ ನಮ್ಮ ರೋಗಗಳಲ್ಲಿ, ಸಂಕಟಗಳಲ್ಲಿ, ಒಂದು ಸಮಸ್ಯೆಗಳಲ್ಲಿ ನಮಗೆ ಬರುವಾಗ ಒಳ್ಳೇದಕ್ಕಾಗಿ ಬರ್ತವ್ರೆ. ನೋಡ್ರಿ, ಇವ್ರಿಗೆ ರೋಗ ಬಂತು, ರೋಗ ಗುಣ ಆಗ್ಲಿಲ್ಲ, ಹಣ ನೀಡ್ಲಿಲ್ಲ. ಆದ್ರೆ ಇವರು ಒಂದು ದೇವರ ಸೇವೆಗೆ ನಾನು ಹೋಗ್ಬೇಕೆಂಬುದಾಗಿ ಎಷ್ಟೇ ಕಷ್ಟ ಇದ್ರು ಕೂಡ ಅಲ್ಲಿ ದೇವರು ಇವ್ರನ್ನ ಕೈ ಬಿಡ್ಲಿಲ್ಲ ಪ್ರಿಯರೇ. ಒಳ್ಳೇದಕ್ಕಾಗಿ ಬರ್ತವ್ರಿ ಪ್ರಿಯರೇ. CT ಸ್ಟಡ್ ಅವರು ಆಫ್ರಿಕಾ ಜನರಿಗೆ ಸುವಾರ್ತೆನ ಸಾರೋದಕ್ಕೆ ತನ್ನ ಜೀವಿತ ಸಾಕ್ಷಿಯನ್ನ ಅವ್ರು ಏನ್ ಮಾಡಿದಂತೆ ಪ್ರೀತಿಯ ಮೂಲಕವಾಗಿ, ಕಾರ್ಯಗಳ ಮೂಲಕವಾಗಿ ತೋರ್ಪಡಿಸಿ, ಮತ್ತೆ ಅವರು ಅಲ್ಲಿ ಭಾಷೆ ಕೂಡ ಕಲ್ತ್ರು ಎಂಬುದಾಗಿ ನೋಡುತ್ತೇವೆ. ಆಫ್ರಿಕನ್ ಭಾಷೆಯನ್ನ ಕಲ್ತು ನಂತರ ಅವರು ಆ ಭಾಷೆಯಲ್ಲಿಯೇ ಹೊಸ ಒಡಂಬಡಿಕೆಯನ್ನ ಪೂರ್ತಿಯಾಗಿ ಅವರು ಭಾಷಾಂತರಿಸಿದ್ರು. ಮತ್ತು ಆ ಹಳ ಒಡಂಬಡಿಕೆ ಅರ್ಧ ಭಾಗವನ್ನ ಭಾಷಾಂತರ ಮಾಡಿದ್ರು. ಮತ್ತು 200ಕ್ಕಿಂತ ಹೆಚ್ಚು ಹಾಡುಗಳನ್ನ ಬರೆದ್ರು. ಅಲ್ಲಿ ಆಫ್ರಿಕಾ ದೇಶದ ಜನರಿಗೆ ಅವರು ಆ ಹಾಡುಗಳನ್ನ ಏನ್ ಮಾಡಿದ್ರಂದ್ರೆ ಕಲಿಸಿರು. ಅಲ್ಲಿ ಹೆಚ್ಚು ಸುವಾರ್ತೆಯನ್ನ ಭಾರ ಉಳ್ಳವರಾಗಿ ಸಾರಿದ್ರೆಂಬುದಾಗಿ ನೋಡ್ತೇವೆ. ಮತ್ತು ಅಲ್ಲಿ ಆಫ್ರಿಕಾ ದೇಶದಲ್ಲಿ ಅನೇಕ ಸಭೆಗಳನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ ಸ್ಥಾಪಿಸ್ತಿದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು 1930ರಲ್ಲಿ ಜುಲೈ 12ನೇ ದಿನದಲ್ಲಿ ಒಂದು ಪ್ರಸಂಗ ಮಾಡ್ತಾ ಇದ್ರಂತ್ರಿ. ಆ ಪ್ರಸಂಗದ ಒಂದು ಪೀಠಿಕೆ ಏನಪ್ಪಾ ಅಂದ್ರೆ ಬೆಲೆ ಕಟ್ಟಲಾಗದ ಮುತ್ತು ಎಂಬುದಾಗಿ. ಅಲ್ಲಿ ನಿಲ್ಲಲು ಕೂಡ ಸಾಧ್ಯ ಆಗ್ಲಿಲ್ಲ ಅಂದ್ರೆ, ಯಾಕಂದ್ರೆ ಅವರಿಗೆ ಅನಾರೋಗ್ಯ ಆಗಿತ್ತು, ಬಲಹೀನರಾಗಿದ್ರು, ಕಷ್ಟ ಇತ್ತು, ಆ ನೋವಿತ್ತು. ಆ ನೋವಿನಿಂದ ಹಿಂಸೆ ಪಟ್ಟು 1930 ಜುಲೈ 12ರ ದಿನದಲ್ಲಿ ಪ್ರಸಂಗ ಮಾಡ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ಬೆಲೆ ಕಟ್ಟಲಾಗದ ಮುತ್ತು ಎಂಬುದಾಗಿ ಅವರು ಮಾಡುವಂತ ಸಂದರ್ಭದಲ್ಲಿ ಅವರು ನಿಲ್ಲಕ್ಕಾಗ್ಲಿಲ್ರಿ. ಆದ್ರೆ ಅಲ್ಲಿ ನಾವು ನೋಡ್ತೇವೆ, ಚೀನಾ ದೇಶದಲ್ಲಿ 10 ವರ್ಷಗಳ ಕಾಲ, ಭಾರತ ದೇಶದಲ್ಲಿ 6 ವರ್ಷಗಳ ಕಾಲ, ಮತ್ತು ಕೊನೆಯದಾಗಿ ಆಫ್ರಿಕಾ ದೇಶದಲ್ಲಿ ತನ್ನ ಜೀವ ಇರೋವರೆಗೂ ಅವ್ರು ಏನ್ ಮಾಡಿದ್ರಂತೆ ಆ ಸೇವೆಯನ್ನ ಸಲ್ಲಿಸಿದ್ರು. 1930 ಜುಲೈ 16 ದಿನದಲ್ಲಿ ಅವರು ಮರಣಿಸಿದ್ರು ಎಂಬುದಾಗಿ. ಅಂದ್ರೆ ಅವರು ತಾನು ಪ್ರೀತಿ ಮಾಡಿದಂತ ಕರ್ತನ ಸೇವೆಯನ್ನ ಆರಾಧಿಸುವಾಗಲೇ ಅವ್ರು ಏನ್ ಮಾಡಿದ್ರಂತೆ ಮಹಿಮೆಗೆ ಪ್ರವೇಶ ಮಾಡಿದ್ರು. ಅವರ ಒಂದ್ ತಿಳ್ಕೊಳ್ರಿ ನೀವು, ಇಲ್ಲಿ ನಾವು ನೋಡ್ತೇವೆ, ಅವರ ಹೇಳಿದಂತ ಮೊದಲ ವಾರ್ತೆ ಏನ್ ಗೊತ್ತರ, ಹಲ್ಲೆಲೂಯಾ ಅಂತೆ.
ಮತ್ತ ಅವರು ಕಡೆಯ ವಾರ್ತೆ ಕೂಡ ಹಲ್ಲೆಲೂಯಾ ಅಂತ ನೋಡ್ರಿ. ಮೊದಲ ಹಲ್ಲೆಲೂಯಾ, ಕೊನೆಯದಾಗಿ ಕೂಡ ಇವರು ಆ ಸಾಯುವಂತ ಸಂದರ್ಭದಲ್ಲಿ ಕೂಡ ಹಲ್ಲೆಲೂಯಾ ಎಂಬುದಾಗಿ ಇವರು ಹೇಳಿ ಇವರ ಒಂದು ಶರೀರ ಆಫ್ರಿಕಾ ದೇಶದ ಮಣ್ಣಿನಲ್ಲಿ ಆ ಒಂದು ಸಮಾಧಿ ಮಾಡಿದ್ರೆ ಎಂಬುದಾಗಿ ನಾವು ನೋಡ್ತೇವೆ. ಇವರ ಒಂದು ಚಾರ್ ಥಾಮಸ್ ಸ್ಟಡ್ ಅವರ ಅಂದ್ರೆ CT ಸ್ಟಡ್ ಅವರ ಜೀವನ ಚರಿತ್ರೆ ಈ ರೀತಿಯಾಗಿರುವಂತದ್ದು ಪ್ರಿಯರೇ. ಇವರು ಒಂದೇನಪ್ಪ ಅಂದ್ರೆ ಕರ್ತನಿಗಾಗಿ ಕೊನೆಯವರೆಗೆ ಜೀವಿಸಿದ್ರು. ಈಗಿನ ಕಾಲದ ಅನೇಕರು ಸೇವಕರಲ್ಲಿ ನೋಡ್ತೇವೆ ತಮ್ಮ ಸ್ಥಾನ, ಮಾನ, ಐಶ್ವರ್ಯ, ಕೀರ್ತಿ ಪಡಿಬೇಕೆಂಬುದಾಗಿ ನಮ್ಮ ಕ್ರೈಸ್ತ ಸಂಘ ಸಂಸ್ಥೆಗಳಲ್ಲಿ ಇವತ್ತು ಎಷ್ಟು ಕಿತ್ತಾಡ್ತಾ ಇದ್ದಾರೆ. ಸ್ಥಾನಕ್ಕಾಗಿ ಸೇವೆ ಹೆಸರಿನಲ್ಲಿ ತಮ್ಮನ್ನ ಉತ್ತಮರೆಂದು ತೋರಿಸ್ಕೊಳ್ತಾರೆ. ಪ್ರಿಯರೇ, ಯಾರು ಉತ್ತಮರಲ್ಲ, ಯೇಸು ಕ್ರಿಸ್ತನ ಉತ್ತಮರು. ಅದಕ್ಕಾಗಿ ಕರ್ತನಿಗಾಗಿ ನಾವು ಜೀವಿಸೋಣ. ದೇವರ ವಾಕ್ಯ ದೇವರ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಾಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯ ದೇವರೇ, ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾಗಿರುವಂತ ನಮ್ಮ ತಂದೆಯ ದೇವರೇ, ಪರಿಶುದ್ಧನಾಗಿರುವಂತ ಯೇಸಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಒಬ್ಬ ಶ್ರೇಷ್ಠ ಕ್ರಿಕೆಟ್ಗಾರನಾಗಿರುವಂತ ಒಬ್ಬ ವ್ಯಕ್ತಿಯನ್ನ ಕರ್ತನ ಕಡೆಗೆ ತಿರುಗಿ ಕರ್ತನ ಸೇವೆ ಮಾಡಿದಂತ ಒಬ್ಬ CT ಸ್ಟಡ್ ಅವರ ಜೀವಿತ ಬಗ್ಗೆ ತಿಳಿದುಕೊಳ್ಳುವಂತೆ ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು. ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಯೇಸು ನಾಮದಲ್ಲಿ ಬೇಡಿದವೇ ನಮ್ಮ ಪರಲೋಕದ ತಂದೆ. ಆಮೆನ್.